ಹಿರಿಯೂರಲ್ಲಿ ಸರ್ ಭಾಳ ದೊಡ್ಡ ಸದ್ದಾಗ್ತಾ ಇದೆ ಹಿರಿಯೂರಲ್ಲಿ. ಇರೋದು ಇನ್ನು 1.5-2 ವರ್ಷ ಆದ್ರೂ ಆಸ್ಪಿರೆಂಟ್ಗಳ ಸಂಖ್ಯೆ ಭಾಳ ಜಾಸ್ತಿ ಆಗ್ತಾ ಇದೆ ಹಿರಿಯೂರಲ್ಲಿ. ಒಬ್ಬ ಯಾರೋ ಈ ಏನು ಗೋಲ್ಡ್ ಮರ್ಚೆಂಟ್ ಅಂತೆ ಆತ, ಇದು ಈ ಏನೋ ಈ ಅಡವಿಟ್ಟ ಒಡವೆಗಳನ್ನ ಪರ್ಚೇಸ್ ಮಾಡಿ ಮಾರಾಟ ಮಾಡೋ ಕೆಲಸ ಅಂತೆ ಆತಂದು. ಆತ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾಯಿತ್ತು. ನಾನು 1000 ಕೋಟಿ ಸಂಪಾದನೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. 1000 ಕೋಟಿ ನಾನು ಸಂಪಾದನೆ ಮಾಡಿಬಿಟ್ಟಿದ್ದೀನಿ, ಹಿರಿಯೂರು ಜನರ ಸೇವೆಗೆ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾ ಇದ್ರು. ಅದು 100 ಬಾರಿ ಜೈಲಿಗೂ ಹೋಗ್ಬಿಟ್ಟು ಬಂದಿದ್ದಾರೆ ಅವರು. ಅವ್ರನ್ನ ಈಗ ಹಿರಿಯೂರು ಕ್ಷೇತ್ರದ ಜನರು ತೂಕ ಹಾಕಿ ಅವ್ರನ್ನ ಗೆಲ್ಲಿಸ್ಬೇಕಂತೆ. ಇನ್ನೊಬ್ರು ಯಾರೋ ಆಫೀಸರು ಇದಾರೋ ನಮ್ಮ ಸಣ್ಣ ಚಿತ್ತಯ್ಯನವರು, ಯಾರೋ ಬೆಂಗಳೂರು ಇದು VJNL ಅಂತಿದೆ, ವಿಶ್ವೇಶ್ವರಯ್ಯ ಜಲ ನಿಗಮ ಅಂತಿದೆ, ಅವರು ಪಾವಗಡದವರು, ಗೊಲ್ಲ ಕಮ್ಯುನಿಟಿಗೆ ಸೇರಿದವರು. ಅವರೇನೋ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ನಿನ್ನೆಯಿಂದ ಅವರು ಪ್ರಚಾರ ಶುರು ಮಾಡಿದಾರಂತೆ, ಸಣ್ಣ ಚಿತ್ತಯ್ಯನವರು ಪ್ರಚಾರ ಶುರು ಮಾಡಿದಾರಂತೆ. ಅವರು DKಯ ನಂಬಿಕಸ್ಥ ಆಫೀಸರ್ ಆಗಿದ್ದರು ಒಂದು ಕಾಲದಲ್ಲಿ. ಹಾಗಾಗಿ DK ಅವರೇನೋ ಭರವಸೆ ಕೊಟ್ಟಿದ್ದಾರೆ ಅನ್ನುವ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಇನ್ನೊಬ್ಬ ಆಫೀಸರ್ ಯಾರೋ ಮಾಜಿ ಸೋಷಿಯಲ್ ವೆಲ್ಫೇರಲ್ಲಿ ಕೆಲಸ ಮಾಡಿದ್ದ DC ಏನೋ ಆಗಿದ್ದಾರಂತೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರು, ಅವರು ಟ್ರೈ ಮಾಡ್ತಾ ಇದ್ದಾರೆ. ಉಳಿದಂತೆ ಸುಮಾರು ಜನ ಟ್ರೈ ಮಾಡ್ತಾ ಇದ್ದಾರೆ. ಚಿತ್ರದುರ್ಗದಲ್ಲಿ ಏನು ಟಿಕೆಟ್ಗೆ ಲಾವ್ ಅಂತಿದ್ದಾರೆ ಅಲ್ಲಿ ಟಿಕೆಟ್ಗೆ. ಎರಡನೇದು ನಮ್ಮ ಸುಧಾಕರ್ ಅವರ ಮಗನಿಗೆ ಕೊಡ್ತೀನಿ ಅಂತ ಮಾತು ಕೊಟ್ಬಿಟ್ಟು ಬಂದಿದ್ದಾರಂತೆ DK ಶಿವಕುಮಾರ್ ಅವರು. ಆದರೆ ಸಣ್ಣ ಚಿತ್ತಯ್ಯನವ್ರ ಕಡೆ ಏನೋ ಮನಸ್ಸು ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಅದು ಎಷ್ಟು ಮಟ್ಟಿಗೆ ನಿಜಾನೋ ಗೊತ್ತಿಲ್ಲ. ಬಟ್ ಸಣ್ಣ ಚಿತ್ತಯ್ಯನವರು ಕೂಡ ಭಾಳ ಆವೇಗದಿಂದ ಪ್ರಚಾರವನ್ನು ಶುರು ಮಾಡಿದ್ದಾರೆ. ಅಲ್ಲಿ ಸುಮಾರು 40-45 ಸಾವಿರ ಏನೋ ಓಟ್ ಇರಬೇಕು ಗೊಲ್ಲ ಸಮುದಾಯದ್ದು. ಗೊಲ್ಲರು ಒಬ್ಬರೂ MLAಗಳಿಲ್ಲ. ಹಾಗಾಗಿ ಅಲ್ಲೊಂದು ಅವಕಾಶ ಇದೆ, ನಮಗೆ ಕೊಡಿ ಅಂತ ಸಾಮಾಜಿಕ ನ್ಯಾಯನ ಅವ್ರು ಕೇಳ್ತಾ ಬರ್ತಾ ಇದ್ದಾರೆ. BJPಯಿಂದ ಪೂರ್ಣಿಮಾ ಅವರು ಇದ್ದರು, ಹಿಂದೆ MLA ಆಗಿದ್ದರು. ಅದೇ ಸೇಮ್ ಹಿಂದೆ ಕೃಷ್ಣಪ್ಪನವ್ರು ಇದ್ದರು, ಅವರಪ್ಪ JDS ಅಧ್ಯಕ್ಷರಾಗಿದ್ದ ಕೃಷ್ಣಪ್ಪನವರಿದ್ದರು. ಗೊಲ್ಲ ಸಮುದಾಯದ ಏನೋ ಮೆಜಾರಿಟಿ ಓಟ್ ಇರುವ ಕ್ಷೇತ್ರ. ಹಾಗಾಗಿ ಗೊಲ್ಲ ಸಮುದಾಯ ಕ್ಲೇಮ್ ಮಾಡ್ತಾ ಇದೆ, ನಮಗೆ ಕೊಡಿ ಅಂತ ಕೇಳ್ತಾ ಇದೆ. ಆ ಮುಖ್ಯಮಂತ್ರಿಗಳು ಯಾವ ತೀರ್ಮಾನ ಮಾಡಬೇಕು ಅಂತ ಮಾಡ್ತಾರೆ ಅಂತ ನೋಡಬೇಕು. ಆಮೇಲೆ ಸುಧಾಕರ್ ಅವರ ಸುಧಾಕರ್ ಜೊತೆ ಮುಖ್ಯಮಂತ್ರಿಗಳ ವ್ಯವಹಾರ ಇದೆ ಅಂತ ಸುದ್ದಿ ಹರಿದಾಡ್ತಾ ಇತ್ತು. ಕೆಲವು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಇದೆ ಇಬ್ಬರ ಮಧ್ಯೆ, ಸುಧಾಕರ್ ಮತ್ತು ಶಿವಕುಮಾರ್ ಮಧ್ಯೆ ಅಂತ. ಯಾರೋ ಕುಮಾರಸ್ವಾಮಿಯವರು ಬೇರೆ ಥರದ ಆರೋಪನೇ ಮಾಡಿದರು, ಹೆಬ್ಬೆಟ್ಟು ಹೊತ್ಸ್ಕೊಂಡಿದ್ದಾರೆ ಆಸ್ಪತ್ರೆಯಲ್ಲಿ ಅಂತ ಆರೋಪ ಮಾಡಿದರು. ಅವ್ರ ಮಗ ಪಾಪ ಓಡಾಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ಮೆಚುರಿಟಿ ಕಡಿಮೆ ಅಂತ ಹೇಳಲಾಗ್ತಾ ಇದೆ ಯಾರು ಸುಧಾಕರ್ ಅವ್ರ ಮಗನಿಗೆ. ಮೊನ್ನೆ ಬಿಡದಿ ರೆಸಾರ್ಟಲ್ಲಿ ಇದು ನಡೆದಿತ್ತಲ್ಲ, ಯಾವುದದು CLP ಸಭೆ, ಪಾಪ ಅಲ್ಲೇ ಹೋಗಿ ಒಳಗಡೆ ಕೂತ್ಬಿಟ್ಟಿದ್ರಂತೆ. MLAಗಳು ಮಾತ್ರ ಕೂತ್ಕೋಬೇಕು ಅನ್ನೋದು ಪಾಪ ಅವ್ರಿಗೆ ಗೊತ್ತಿಲ್ಲ, ಅಷ್ಟು ಪೊಲಿಟಿಕಲ್ ಮೆಚುರಿಟಿ ಇಲ್ಲ. ಆಮೇಲೆ ಕ್ಷೇತ್ರದ ಆ ಫೈಲ್ಗಳೆಲ್ಲ ಇಟ್ಕೊಂಡು ಅಲ್ಲೆಲ್ಲ ಬಂದು ಕೆಲಸ ಮಾಡ್ಕೊಂಡು ಓಡಾಡ್ತಾ ಇದ್ದಾರಂತೆ. ಅಪ್ಪನ ಅನುಕಂಪದ ಅಲೆಯಲ್ಲಿ ಗೆಲ್ಲಬೇಕು ಅಂತ ಪಾಪ ಅವ್ರಿಗೂ ಆಸೆ ಇದೆ. ಮುಖ್ಯಮಂತ್ರಿಗಳು ತನ್ನ ಸ್ನೇಹಿತನ ಮಗ ಅಂತ ಅವ್ರಿಗೆ ಕೊಡ್ತಾರಾ, ಅಥವಾ ಬೇರೆ ಕಾರಣಕ್ಕೋಸ್ಕರ ಏನಾದ್ರು ಸಂಚಿತನೋ ಟಿಕೆಟ್ ಕೊಟ್ಬಿಡ್ತಾರಾ, ಅಥವಾ ಇವರಿಬ್ಬರನ್ನು ಬಿಟ್ಟು ಯಾರೋ ಒಕ್ಕಲಿಗ ಸಮುದಾಯದ ಇನ್ನೊಬ್ರು ಯಾರೋ ಆಫೀಸರ್ ಹೊಡಿತಾ ಇದ್ದಾರೆ, ಅವ್ರ ಹೆಸರು ನಂಗೆ ನೆನಪಾಗ್ತಾಯಿಲ್ಲ, ಅವ್ರಿಗೆ ಕೊಟ್ಬಿಡ್ತಾರಾ, ಅಥವಾ ಇದು 10 ಬಾರಿ ಜೈಲಿಗೆ ಹೋಗಿ ಯಾರೋ 1000 ಕೋಟಿ ಸಂಪಾದನೆ ಮಾಡ್ತಿದ್ದಾನಂತ ಯಾರೊಬ್ಬ ಲೀಡರು ಅಲ್ಲಿ ಓಡಾಡ್ತಾ ಇದ್ದಾರೆ, ಆತನಿಗೆ ಏನಾರು ಕೊಟ್ಬಿಡ್ತಾರಾ. ಇವರಿಷ್ಟು ಜನ ಬಿಟ್ಟು ಬೇರೆ ಏನಾರ ಉದ್ದೇಶ ಏನೋ ಮೈಂಡ್ ಇದೆಯಾ ಕಾಂಗ್ರೆಸ್ನಲ್ಲಿ ಗೊತ್ತಿಲ್ಲ. ಇನ್ನು BJP ಕ್ಯಾಂಡಿಡೇಟ್ ಯಾರು ಆಗ್ತಾರೋ ಮೈತ್ರಿ ಪಡೆಯಿಂದ ನಮಗೆ ಟಿಕೆಟ್ ಕೊಡಿ ಅಂತ JDSನವ್ರು ಕೇಳ್ತಾ ಇದ್ದಾರಂತೆ. ಒಟ್ಟಾರೆ ಹಿರಿಯೂರು ಕ್ಷೇತ್ರ ಭಾಳ ದೊಡ್ಡ ಸದ್ದನ್ನು ಮಾಡ್ತಾ ಇದೆ. ಇನ್ನು ಕೆಲವರು ನಮ್ಮ ಪತ್ರಕರ್ತ ಲಕ್ಷ್ಮಣ್ ಹೂಗಾರ್, ನೀವು ನಿಂತ್ಕೊಳ್ರಿ ಅಂತ ಹೇಳ್ತಾರೆ. ಅಲ್ಲಿ ರೈತರ ಮುಖಂಡರು ಮತ್ತು ಎಲ್ಲ ಆಕ್ಟಿವಿಸ್ಟ್ಗಳು ಅವರು ನೀವು ನಿಂತ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. JDS ಯಾವ ಏನೋ ತೀರ್ಮಾನ ತಗೊಳುತ್ತೆ, BJP ಯಾವ ತೀರ್ಮಾನ ತಗೊಳುತ್ತೆ. ಈಗ ಬರೀ 2 ವರ್ಷ ಇರ್ಬೋದು, ಆದರೆ ನೆಕ್ಸ್ಟು ಅಲ್ಲಿ ತಮ್ಮ ಕ್ಯಾಂಡಿಡೇಟನ್ನು ಭದ್ರ ಮಾಡ್ಕೊಳ್ಳೋದಕ್ಕೆ ಅಥವಾ ಅಲ್ಲಿನ MLA ಸ್ಥಾನವನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಫೈಟು ತುಂಬ ನಿರ್ಣಾಯಕ ಆಗುತ್ತೆ. ಹಾಗಾಗಿ DK ಅವರು ಯಾವ ಕಾರಣಕ್ಕೂ ಈ ಸೀಟನ್ನು ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ. ಇದನ್ನು ಹುಕ್ಕಾರ್ಕೋಕೆ ಇದನ್ನು ಗೆಲ್ತಾರೆ ಅಂತ ಅನಿಸ್ತಾ ಇದೆ. ಅದೇ ರೀತಿ JDS ಮತ್ತು BJP ಮನಸ್ಸು ಮಾಡಿ ಫುಲ್ ಫ್ಲೆಡ್ಜಲ್ಲಿ ನಿಂತರೆ ಗೆದ್ದೇ ಬಿಡ್ಬೋದು. ಅವಕಾಶ ಅಂತೂ ತುಂಬ ಇದೆ ಅವಕಾಶ. ಯಾಕೆಂದರೆ ಅಲ್ಲಿ ಕ್ಯಾಸ್ಟ್ ಈಕ್ವೇಷನ್ಗೆ ವಿಚಾರಕ್ಕೆ ಬಂದಾಗ ಇವರು ತುಂಬ ಕಡಿಮೆ ಓಟಿದ್ದಾರೆ, ಯಾರು ನಮ್ಮ ಸುಧಾಕರ್ ಅವರ ಸಮುದಾಯ ಕಡಿಮೆ ಇರ್ತಕ್ಕಂಥದ್ದಲ್ಲಿ. ಹಾಗಾಗಿ ನೋಡ್ಬೇಕು ಸರ್, ಒಕ್ಕಲಿಗರು, ಗೊಲ್ಲ ಕಮ್ಯುನಿಟಿ, ಒಕ್ಕಲಿಗ ಕಮ್ಯುನಿಟಿ, SC ST ಇದ್ದಾರೆ, ಜೈನ ಸಮುದಾಯ ಸ್ವಲ್ಪ ಕಡಿಮೆನೇ ಇದೆ. ಹಾಗಾಗಿ ಚಿತ್ರದುರ್ಗ ಹಿರಿಯೂರು ಕಾನ್ಸ್ಟಿಟ್ಯೂನ್ಸಿ ಭಾಳ ದೊಡ್ಡ ಹೀಟ್ ಕ್ರಿಯೇಟ್ ಮಾಡಿದೆ ಸರ್ ಇವಾಗ.